ಇಲ್ಲಿವರೆಗೆ ನಡಿಬೋದಾ? ಕೂತ್ಕೊಳ್ಳಿ. ನಮಸ್ಕಾರ. ನಿಮ್ಮ ಹೆಸರು? ಸ್ವಾಮಿ. ಸ್ವಾಮಿ, ಎಲ್ಲಿಂದ ಬಂದಿದ್ದೀರಾ? ನಾವು ಚಾಮರಾಜನಗರ ಗುಂಡ್ಲುಪೇಟೆಯಿಂದ ಕೂತ್ನೂರು. ಆಯುರ್ಮಠಮ್ಗೋಸ್ಕರನೇ ಬಂದ್ರಾ? ಬಂದಿದ್ದೀವಿ ಸರ್. ಏನಾಗಿತ್ತು ನಿಮಗೆ ಸಮಸ್ಯೆ? ನಮಗೆ ಫೈನಲ್ ಕಾರ್ಡು ಮನೆ ಮುಂದೆ ಬಿದ್ದುಬಿಟ್ಟು ಅದು ಕತ್ತು ಆಪ್ರೇಷನ್ ಆಗಿತ್ತು ಸರ್. ಸ್ಪೈನಲ್ ಕಾರ್ಡ್ ಬಿದ್ದು ಏನು ಫ್ರ್ಯಾಕ್ಚರ್ ಆಗಿತ್ತಾ? ಕೈ ಕಾಲು ಎರಡು ಬತ್ತೆ ಫುಲ್ ಡೆಡ್ ಆಗಿತ್ತು. ಹಾಂ ಹಾಂ. ಇಲ್ಲಿಂದ ಬಂದಾಗ ಪರವಾಗಿಲ್ಲ ಸರ್. ಅಂದರೆ ಬರುವಾಗ ಹೆಂಗಿತ್ತು ನಿಮ್ಮ ಅವಸ್ಥೆ? ಬಿದ್ದಾದ್ಮೇಲೆ ಏನಾಗಿತ್ತು? ಫುಲ್ ಡೆಡ್ ಬಾಡಿ ಆಗಿತ್ತು ಸರ್. ಅಂದರೆ ಮೂಮೆಂಟೇ ಇರಲಿಲ್ಲ ಬಾಡಿಗೆ? ಸರ್ ಒಂದು ಬೆರಳು ಬರ್ತೇನೆ. ಹಾಂ ಹಾಂ. ಆಮೇಲೆ ಸರ್ಜರಿ ಯಾವಾಗ ಆಗಿದ್ದು? ಬಿದ್ದ ತಕ್ಷಣನೇ ಸರ್ಜರಿ ಆಯಿತಾ? ಒಂದು ವಾರ ಬಿಟ್ಟು ಆಗ್ತು ಸರ್. ಓ, ಅಲ್ಲೇ ಚಾಮರಾಜನಗರದಲ್ಲೇ? ಇಲ್ಲ ಸರ್, ಮೈಸೂರಲ್ಲಿ ಸುಯೋಗಲ್ಲಿ. ಸುಯೋಗಲ್ಲಿ ಸರ್ಜರಿ ಆಯಿತು. ಕತ್ತಿನ ಭಾಗದಲ್ಲಿ ಸರ್ಜರಿ ಆಯಿತಾ? ಏನು ಸ್ಕ್ರೂಗೆ ಹಾಕಿದಾರಾ? ಸ್ಕ್ರೂ ಹಾಕಿದೆ ಸರ್. ಸ್ಕ್ರೂ ಹಾಕಿದಾರಾ ಕತ್ತಿಂದೆ? ಸ್ಕ್ರೂ ಹಾಕಿದೆ ಸರ್. ಇವಾಗ ಫ್ರೀ ಇದೆ, ಮೊದಲು ಫ್ರೀ ಇರಲಿಲ್ಲ ಸರ್. ಮೊದಲು ಅಲ್ಲಾಡ್ಸೋಕ್ಕೆ ಆಗ್ತಾ ಇರಲಿಲ್ಲ ಗೊತ್ತು. ಸರ್ಜರಿ ಆದಮೇಲಿಂದನೂ ಅಲ್ಲಾಡ್ಸೋಕೆ ಆಗ್ತಾ ಇರಲಿಲ್ಲ. ಎಷ್ಟು ವರ್ಷ ಆಯಿತು ಈಗ ಸರ್ಜರಿ ಆಗಿ? ಸರ್ ಅದು ಇನ್ನು ವರ್ಷ ಆಗುತ್ತೆ ಸರ್. 6ನೇ ತಿಂಗಳಿಗೆ ವರ್ಷದ ಮೇಲೆ ವರ್ಷದ ಮೇಲೆ ಆಗಿದೆ. ಒಂದು ವರ್ಷದ ಮೇಲೆ. ಸೊ ಸರ್ಜರಿ ಆದಮೇಲೆ ಎಷ್ಟು ದಿನ ಮಲಗಿದ್ರಿ ಸರ್? ವರ್ಷ ಸರ್. ಒಂದು ವರ್ಷ ಮಲಗೇ ಇದ್ರಾ? ಒಂದು ವರ್ಷ ಇಂಪ್ರೂವ್ ಆಗಿದೆ. ಆವಾಗ ಇಲ್ಲಿದೆ ಮೇ ತಿಂಗಳಲ್ಲಿ ನಾವು ಇಲ್ಲಿಗೆ ಬಂದಿದ್ದೀವಿ. ಅಂದ್ರೆ ಒಂದು ವರ್ಷ ಮಲಗಿರೋದು ಅಂದರೆ ಕೈ ಕಾಲು ಯಾವುದು ಮೂಮೆಂಟ್ ಇರಲಿಲ್ವಾ ಸರ್? ಕೈ ಕಾಲು ಮೂಮೆಂಟ್ ಅಷ್ಟು ಇರಲಿಲ್ಲ ಸರ್. ಕೂರಕ್ಕಾಗ್ತಾ ಇತ್ತಾ? ಕೂರಕ್ಕಂದ್ರೆ ಎತ್ತಿ ಕೂಡಿಸ್ಬೇಕು, ಮಲಗಿಸ್ಬೇಕು, ಹಂಗೆ ಆಗ್ತದೆ. ಹಿಂದ್ಗಡೆ ಕುಂತ್ಕೊಂಡು ಊಟ ಮಾಡಿಸಿದ್ರೆ ಹಿಂದ್ಗಡೆನೆ ಮಾಡ್ತೀರಿ. ಓಕೆ. ಅಂದರೆ ನಿಮ್ಗೆ ಮುಂಚೆ ಒಂಚೂರು ಕೈ ಆಗ್ತಾ ಇರಲಿಲ್ವಾ? ಇಲ್ಲ ಸರ್, ಬರ್ತೀನಿ. ಈಗೆಲ್ಲ ಇಂಪ್ರೂವ್ ಇದೆ ಸರ್. ತೋರಿಸಿ, ಕೈ ಎತ್ತು ತೋರಿಸಿ. ಇದೆಲ್ಲ ಇದೆ ಹಿಂದ್ಗಡೆ. ಈಗೆಲ್ಲ ಓ, ತುಂಬಾ ಬೆಟ್ರ್ ಆಗಿದೆ. ಓ, ಇಷ್ಟು ಇಂಪ್ರೂವ್ಮೆಂಟು ನೀವು ನಂಬಿದ್ರಾ ಇಲ್ಲಿ ಬರುವಾಗ ಇಷ್ಟೊಂದು ಆಗುತ್ತೆ ಅಂತ? ಹೌದು ಸರ್, ಹೇಳಿದ್ದಕ್ಕೆ ಶಿವರಾಜ್ ಅವರು ಅಂದಕ್ಕೆ. ಹಾಂ ಹಾಂ. ಸೊ ಅದಾದಮೇಲೆ ಏನೇನು ಟ್ರೀಟ್ಮೆಂಟ್ ತೊಗೊಂಡ್ರಿ? ಇಲ್ಲಿ ಎಷ್ಟು ದಿನ ಆಯಿತು ಟ್ರೀಟ್ಮೆಂಟ್ ತೊಗೊಂಡು? ಸರ್ ಇಲ್ಲಿ ಟ್ರೀಟ್ಮೆಂಟ್ ತಗೊಂಡು ಮೇ ತಿಂಗಳಲ್ಲಿ ಬಂದಿದ್ದು. ಹಾಂ ಹಾಂ. 12 ದಿವಸ ಸರ್. ಪುನಃ ಫಾಲೋಅಪ್ಗೆ ಆಗಸ್ಟಲ್ಲಿ ಬಂದಿದ್ದೆ ಸರ್. 3 ದಿನ ಇವಾಗ ಬಂದಿದ್ದೀನಿ ಸರ್. 12, 3, 15 ದಿನ. ಫಸ್ಟು ಟ್ರೀಟ್ಮೆಂಟ್ ತೊಗೊಂಡಾಗ ಎಷ್ಟು ಆರಾಮ್ ಅನ್ನಿಸ್ತು? ಅದೇ ಸರ್, ಫುಲ್ ಕಷ್ಟ ಇತ್ತು ಸರ್. ಫಸ್ಟ್ ತಗೊಂಡಾಗ ಎಲ್ಲ ಫುಲ್ಲು ಬಾಡಿ ಎಲ್ಲ ಗಟ್ಟಿಯಾಗಿತ್ತು ಸರ್. ಫುಲ್ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟ ಮೇಲೆ ನೆಕ್ಸ್ಟ್ ಫಾಲೋಅಪ್ ಅಂದಾಗ ನನಗೆ ಫುಲ್ ಫ್ರೀ ಆಗಿದೆ ಸರ್. 3 ದಿನ ಬಂದಾದಮೇಲೆ. ಅಂದರೆ ಈ ಕೂರೋದಕ್ಕೂ ಈಗ ಆಶ್ಚರ್ಯ ಆಯಿತು. ನಡೀತಾ ಇದ್ದೀರಾ ನೀವು? ಪರ್ಮನೆಂಟ್ ವೀಲ್ ಚೇರ್ ಅಂದವರು ನಡೀತಾ ಇದ್ದೀರಾ? ನಿಮ್ಗೆ ಹಳೆ ಡಾಕ್ಟ್ರ್ ಏನು ಹೇಳಿದ್ರು? ಯಾವಾಗ ಸರಿ ಹೋಗುತ್ತಾ ಇಲ್ಲ ಹಿಂಗೆ ಇಟ್ಬಿಡ್ತೀರಾ? ಸರ್ ಸ್ವಲ್ಪ ಬರುತ್ತೆ ಅಂತ ಹೇಳ್ತೀವಿ ಸರ್. ಒಂದೇ ಮಾತ್ರ ಕೊಟ್ಟಿದ್ದವರು, ಬೇರೆ ಆ ಥರ ಇನ್ನೇನಿಲ್ಲ ಸರ್. ನೀವೆಲ್ಲರೂ ತೋರಿಸಿ ಏನಾದ್ರು ಮಾಡಿ ಮಸಾಜ್ ಮಾಡಿಸ್ಬೋದು, ಎಲ್ಲರೂ ಮಾಡ್ಬೋದು ಅಂದಾಗ ನಾವೆಲ್ಲ ಬಂದ್ವಿ ಸರ್. ಹಾಂ 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 ಹಾಂ. ಅಂದರೆ ಇಲ್ಲಿ ಈಗ ನಿಮಗೆ 100 ಭಾಗದಲ್ಲಿ ಎಷ್ಟು ಬೆಟ್ರ್ ಅನ್ನಿಸ್ತಾ ಇದೆ? ಇಲ್ಲಿ ವಾಸ ಆಗುತ್ತೆ ಅಂದ್ಬಿಟ್ಟೆ 100% ಇದೆ ಸರ್. ಹಾಂ. ಈಗ 100 ಭಾಗದಲ್ಲಿ ಎಷ್ಟು ವಾಸಿಯಾಗಿದೆ? ನನಗೆ ಒಂದು 70% ವಾಸಿಯಾಗಿದೆ ಸರ್. 70%? ಅಂದರೆ ಒಂದು ಹೆಜ್ಜೆನೂ ಇಡೋಕ್ಕಾಗ್ತಾ ಇರಲಿಲ್ಲ ನಿಮ್ಮ ಕೈಯಲ್ಲಿ? ಭಾಳ ಕಷ್ಟ ಆಗ್ತಿತ್ತು ಸರ್ ಯಾವಕ್ಕಾದ್ರೂ. ಹೀಗೆ ಹೆಂಗೆ ಅನ್ನಿಸ್ತಿದೆ ನಿಮಗೆ? ವಿಶ್ವಾಸ ಬಂದಿದೆಯಾ? ವಿಶ್ವಾಸ ಬಂದಿದೆ ಸರ್. ಹಾಂ ಹಾಂ ಹಾಂ. ಅಂದರೆ ಬೆನ್ನೋವು, ಕೈ ನೋವು, ಕಾಲು ನೋವು ಏನಿಲ್ಲ ಸರ್, ಎಲ್ಲ ಫ್ರೀ ಆಗಿದೆ. ಒಂದು ಸ್ವಲ್ಪ ಹೇಳ್ತಾ ಇದೆ ಅಷ್ಟೇ. ಹೇಳ್ತಾ ಅದೇ ನೀವು ಸ್ವಲ್ಪ ಲೂಸ್ ಆಗಂಗಿದೆ. ಈ ಥರ ಎಲ್ಲವೇ ಇಷ್ಟೊಂದು ಇದ್ರನ್ನಿಲ್ಲ ಸರ್ ಅಷ್ಟು. ಹಾಂ ಹಾಂ. ಕೈ ಅಲ್ಲಾಡ್ಸೋಕ್ಕೆ ಆಗ್ತಾ ಇರಲಿಲ್ಲ. ಕಟ್ಕೊಳಕ್ಕಾಗ್ತಿರ್ಲಿಲ್ಲ. ಹಾಂ 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 ಹಾಂ. ಈ ಥರ ಎಲ್ಲ ಈಗ ನಡೆಯೋಕ್ಕಾಗ್ತಾಯಿದೆ, ನಿಂತ್ಕೊಳ್ಳೋಕ್ಕಾಗ್ತಾಯಿದೆ. ನಮಗೆ ನೋಡಿಬಿಟ್ಟೆ ಎಷ್ಟೊಂದು ಸಂತೋಷ ಆಗ್ತಾಯಿದೆ ಅಂದರೆ ನಿಮಗೆ ಮನೆಯವ್ರಿಗೆಲ್ಲ ಎಷ್ಟು ಖುಷಿ ಇರಬೇಕು. ಅದಕ್ಕೋಸ್ಕರ ಸರ್ ಬಂದರು. ಹಾಂ ಹಾಂ ಹಾಂ. ಏನೇ ಸರ್, ಸ್ವಂತ ಒಂದು ಸ್ವಲ್ಪ ಹೇಳಬೇಕು ಅಷ್ಟೇ. ಹಾಂ. ಆದರೆ ಒಂದು ಸ್ವಲ್ಪ ಹಿಡ್ಕೊಂಡು ಸಪೋರ್ಟ್ ಕೊಡಬೇಕಾಗುತ್ತೆ. ಹೇಳ್ತೀನಿ ಎಂಬುದೇ ಇದಾಗುತ್ತೆ ಸರ್. ಸ್ವಲ್ಪ ಹೇಳೋಕ್ಕಾಗ್ತಾ ಇಲ್ಲ. ಹಾಂ. ಅದು ಫ್ರೀ ಇದೆ ಬಾಡಿ. ಹಾಂ ಹಾಂ. ಇನ್ನೇನಾದರೂ ಟ್ರೀಟ್ಮೆಂಟ್ ಹೇಳಿದಾರಾ? ಇನ್ನೇನಾದ್ರು ಟ್ರೀಟ್ಮೆಂಟ್ ಹೇಳಿದಾರಾ ಎದ್ದೇಳೋಕ್ಕೋಸ್ಕರವಾಗಿ ಫುಲ್ಲಾಗಿ? ಯಾರು ಸರ್? ಅಲ್ಲ, ಇಲ್ಲಿ ಡಾಕ್ಟ್ರ್ ಆಯುರ್ಮಠಮಲ್ಲಿ ಮತ್ತೇನಾದ್ರು ಚಿಕಿತ್ಸೆ ಹೇಳಿದಾರಾ? ಚಿಕಿತ್ಸೆ ಹೇಳಿದ್ರಲ್ಲ ಸರ್. 1 ವರ್ಷ ಆದಮೇಲೆ ಒಂದು ಚಿಕಿತ್ಸೆ ಹೇಳಿರಬೇಕು. ಅದರಲ್ಲಿ ಪೂರ್ತಿ ಗುಣ ಆಗುತ್ತೆ ಅಂತ ಹೇಳಿದಾರಾ? ಹೇಳಿದ್ದಾರೆ ಸರ್. ಹಾಂ ಹಾಂ.
ಆಗಲಿ. ಗುಣ ಮಾಡ್ಕೋತೀವಿ ಸರ್. ಇನ್ನೂ ಒಂದು 6 ತಿಂಗಳು ವರ್ಷ ಆಗಲಿ, ಇನ್ನೂ ಒಂದಲ್ಲ 2 ಟ್ರೀಟ್ಮೆಂಟ್ ಆಗ್ಬಿಡಿ ಮಾಡಿಸ್ತೀನಿ ಸರ್. ಅದು 6 ತಿಂಗಳು 1 ವರ್ಷ ಬೇಕಾಗುತ್ತೆ ಅನ್ನಿಸ್ತಾ ಇಲ್ಲ. ನೀವು ಇಷ್ಟೊಂದು ಬೇಕು ರೆಡಿ ಆಗಿದ್ರಿಂದ ಇನ್ನೊಂದು ಟ್ರೀಟ್ಮೆಂಟ್ ಮುಗಿದ್ರೆ ಅದೇ ಸರ್ ಬಾರೇ ಇದಿದ್ದು ಪ್ರಾಬ್ಲಮ್ ಫ್ರೀ ಇದ್ದಿದ್ದು. ಆಗಿದ್ದು ಸರ್. ನಂಗೆ ಫ್ರೀ ಅದು ಕತ್ತು ಅಳ್ಳಾಡ್ಸಕ್ಕೆ ಆಗ್ತಾ ಇಲ್ವಾ? ಸರ್ ಈ ಥರ ಎಲ್ಲ ಮಾಡಿ ಹಿಂಗೆಲ್ಲ ಮಾಡ್ಬೋದು, ಈ ಕಡೆ ಎಲ್ಲ ನೋಡ್ಬೋದು. ಮೊದಲು ಯಾವ ಕಡೆನೂ ತಿರ್ಗಕ್ಕಾಗ್ತಿರಲಿಲ್ಲ. ಏನಂತಾರೆ ಈ ಥರ ಹಾಸಿಗೆಲ್ ಮಲಗಿರೋರನ್ನ ನೋಡಿ ನಿಮ್ಮ ಊರವ್ರು ಏನಂತಾರೆ? ಅವಾಗ ಅಯ್ಯೋ ಪಾಪ ಅಂತ ಇದ್ರು, ಈಗೇನಂತಾರೆ ನೋಡಿ? ಎಲ್ಲ ಬದುಕ್ತಾರ ಅಂತ ಯಾರು ಅಂತಿರಲಿಲ್ಲ ಸರ್. ಬದುಕ್ತಾನೆ ಅಂತಲೇ ನಂಬಿರ್ಲಿಲ್ವಾ? ಇಲ್ಲ ಸರ್, ಡೆಡ್ ಬಾಡಿ 4 ಸೀಟು ಸರ್ ಗಾಡಿಗೆ ಆಗ್ತಿತ್ತು. ನಾ ಅಲ್ಲಿಂದ ಬಂದಾಗ 4 ಸೀಟ್ ಇದು ಮಾಡ್ಬೇಕು ಆ ಥರ ಫುಲ್ಲು ಅಷ್ಟೇ ಸರ್. ಈ ಥರ ಇದಿರಲಿಲ್ಲ ಆ ಕಡೆ, ಅದ್ರ ಮೇಲೆ ತಳ್ಕೊಂಡು ಹೋಗ್ತಿದ್ದೆ. ಸ್ಟ್ರೆಚರ್ ಮೇಲೆನೆ, ವೀಲ್ ಚೇರಲ್ಲೂ ಕೂರಕ್ಕಾಗ್ತಾ ಇರಲಿಲ್ಲ ಸರ್ ಅವಾಗ. ಏನಂತ ಇದ್ರು ಅವಾಗ? ಈಗ ಏನಂತಾರೆ ಊರವ್ರಲ್ಲ ನೋಡಿ? ಅದೇ ಪರವಾಗಿಲ್ಲ ಅಂತ ಇದ್ರೆ ಸರ್. ವಾಸ ಆಗುತ್ತೆ, ಏನಾಗಲ್ಲ, ಬಂದವರಲ್ಲೇ ಆಗೂ ಚೇಂಜ್ ಆಗೋದ ಅಂಬೋದು. ಮುಂದೆ ಏನು ಕೆಲಸ ಮಾಡ್ತಿದ್ರು ಮುಂಚೆ? ಎಲ್ಲ ಜಮೀನು ಕೆಲಸನೇ ಸರ್ ನಾವು. ಈಗ ಇನ್ನು ಮುಂದೆ ಜಮೀನು ಕೆಲಸ ಮಾಡ್ಬೋದಾ ನಿಮಗೆ? ಇನ್ನೊಂದು ಟ್ರೀಟ್ಮೆಂಟ್ ಎಲ್ಲ ಆಗಿ ಚೆನ್ನಾಗಿ ಸ್ವಲ್ಪ ಎದ್ದು ನಾನು ತಿರುಗಾಡಂಗೆ ಆದ್ರೆ ನಾನು ಶಕ್ತಿ ಆಗ್ಬಿಡ್ತೀನಿ ಸರ್. ಚೆನ್ನಾಗಿ ಹಡಗಪ್ಪ ಇದೆ ಸರ್. ಒಂದು ಸ್ವಲ್ಪ ಸ್ಪೀಡ್ ಆಗಬೇಕಷ್ಟೇ. ನಡೀತಾ ಇದ್ದೀರಾ ಫುಲ್ ಸ್ಪೀಡಾಗಿ ಎಲ್ಲ ಶುರು ಹೋಗ್ಬೇಕು. ಅದೇ ಸರ್, ಈ ಕಾಲು ಈ ಕಡೆ ಎರಡು ಹಿಂದ್ಗಡೆ ಒಂದು ಸ್ವಲ್ಪ ಹಿಂಗಾದರೆ ಸ್ವಲ್ಪ ಹಿಂಡಿ ಆಗುತ್ತೆ ಅಷ್ಟೇ. ಈ ವಿಡಿಯೋನ ನಿಮ್ಮಂಗೆ ಸರ್ಜರಿ ಎಲ್ಲ ಮಾಡಿಸ್ಕೊಂಡು ಹಾಸಿಗೆ ಕಚ್ಕೊಂಡ್ಬಿಟ್ಟಿರ್ತಾರಲ್ಲ, ನಿಮ್ಮಂಗೆ ನೀವು ತುಂಬ ನೋವು ಅನುಭವಿಸಿರ್ತೀರ ಆ ಟೈಮಲ್ಲಿ. ಅನುಭವಿಸಿದ್ದೀನಿ ಸರ್. ನೀವಾಗಿರಲಿ, ನಿಮ್ಮ ಮನೆಯವರಾಗಿರಲಿ, ಎಲ್ಲರೂ ಅನುಭವಿಸಿರ್ತೀರ ತುಂಬ. ಅಂಥವ್ರಿಗೆ ಈ ವಿಡಿಯೋನ ನಾವು ನೋಡಿದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾವು ನಮಗೆ ಈ ಥರ ಟ್ರೀಟ್ಮೆಂಟ್ ಆಗಿ ನಾವು ಫಸ್ಟು ಮೊದಲು ಈ ಥರ ಅಂದ್ಕೊಂಡಿರಲಿಲ್ಲ ಸರ್. ನಾವು ಎಲ್ಲ ಬಂದವರಲ್ಲ ಡೆಡ್ ಬಾಡಿ ಇವರು ಗ್ಯಾರಂಟಿ ಇಲ್ಲ ಅಂತ ಎಲ್ಲ ಹೇಳ್ತಿದ್ರು ಸರ್ ಬಂದವರಲ್ಲಿ. ನಮ್ಗೆ ಇಲ್ಲಿ ಬಂದಮೇಲೆ ಒಂದು ಭರವಸೆ ಇದೆ, ನನಗೆ ವಾಸ 100% ವಾಸ ಆಗುತ್ತೆ ಅಂದ್ಬಿಟ್ಟೆ ಒಂದು ನಂಬಿಕೆ ಇದೆ ಸರ್. ನೋಡೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇಲ್ಲಿ ವಾಸ ಆಗುತ್ತೆ ಅಂತ ಹೇಳ್ತೀನಿ ಸರ್. ನಾನು 3-4 ಸೀಟ್ ಹೇಳ್ತೀನಿ ಸರ್. ಹೇಳಿದ್ದೀರಾ ಆಲ್ರೆಡಿ? ಬೆನ್ನು ಮತ್ತು ಈ ಥರ ಎಲ್ಲ ಆದವ್ರಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ಅಲ್ಲಿ ಹೋಗಿ ಅಂದ್ಬಿಟ್ಟು ಹೇಳಿದ್ದೀನಿ ಸರ್. ಅಂದರೆ ಈಗ ನಿಮ್ಮಂಗೆ ನೋವಲ್ಲಿರೋರಿಗೆ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇಲ್ಲಿ ಬನ್ನಿ ನಮ್ಮ ಅಂತ ಹೇಳಿದರೆ ಅವ್ರು ನಾನು ಇನ್ನೊಂದು ಸರ್ ಇದಾದಾಗ ಅವ್ರು ಕರ್ಕೊಂಡು ಬರ್ತೀನಿ ಸರ್. ಈಗ ಬೇರೆ ಯಾರಾದರೂ ಈ ವಿಡಿಯೋ ನೋಡಿರೋರ್ಗೂ ಹೇಳೋಕ್ಕೆ ಇಷ್ಟಪಡ್ತೀರಾ ಬಂದು ಚಿಕಿತ್ಸೆ ತಗೊಳ್ಳಿ ಚೆನ್ನಾಗಾಗಿ ಅಂತ? ಚೆನ್ನಾಗಿದೆ ಯಜಮಾನ್ರೆ, ನೀವು ಈ ನೋವನ್ನೆಲ್ಲ ನೋಡಿದ್ದೀರಾ, ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಈ ವಿಡಿಯೋ ನೋಡೋರಿಗೆ? ಅದೇ ಸರ್, ನಾವು ಹೇಳೋದು ನಾವು ತುಂಬ ನೊಂದೋಗಿದ್ದೇವೆ. ಅರ್ಧ ಇದು ಮಾಡ್ಕೊಂಡು ಈಗ 3/4% ನಮಗೆ ಪರವಾಗಿಲ್ಲ. ಈಗ ಇನ್ನು ಬರೀ 1/4% ಆಯ್ತು ನಮಗೆ. ಇದು ಬಂದ ಮೇಲೆ ನಮಗೆ ಪರವಾಗಿಲ್ಲ. ದೊಡ್ಡ ಬಾಡಿನೇ ಫುಲ್ಲು ಏನು ಇರ್ತಿಲ್ಲ ಆ ಥರ ಇತ್ತು. ಇವಾಗ ಪರವಾಗಿಲ್ಲ. ಈಗ ಯಾರು ಹೇಳಲ್ಲ ಅವ್ರನ್ನ ನಡಿಯೋಕ್ಕಾಗಲ್ಲ ಅನ್ನೋದು, ನಿಂತ್ಕೊಳ್ಳೋಕ್ಕಾಗಲ್ಲ. ಚೇರ್ ಮೇಲೆ ಕೂತ್ಕೊಂಡ್ರೆ ಮಾತೊಂದು ಬಿಟ್ರೆ ಸರ್, 2 ಕಾಲು ಕೈ ಏನು ಕೇಳ್ಕೊಬೇಡಿ. ಮಾತೊಂದು ಬಿಟ್ರೆ ಇನ್ನೇನು ಬರ್ತಿತ್ತಿಲ್ಲ ಶರೀರದಲ್ಲಿ. ಮಾತು ಅಂದ್ರೆ ಫಸ್ಟ್ ಆಡ್ತಿದಾಗ ಕೊದಲು ಬರ್ತಿತ್ತು ಸರ್. ತೊದಲು ಬರ್ತಾ ಇತ್ತು. ಸ್ವಲ್ಪ ತೊದಲು ಬರ್ತಿತ್ತು. ಇವಾಗ ಕ್ಲಿಯರ್ ಬರ್ತದೆ. ಎಷ್ಟು ಚೆನ್ನಾಗಿ ಮಾತಾಡ್ತಿದೆ ನೀನು ಒಬ್ಬ ಮಟ್ಟಕ್ಕೆ. ಚೆನ್ನಾಗಿ ಮಾತಾಡ್ತಾ ಇದ್ದೀರಲ್ಲ? ಸರ್ ಚೆನ್ನಾಗಿ ಬರ್ತದೆ ಸರ್. ಏನಿಲ್ಲ ಸರ್, ಇದೆಲ್ಲ ಫ್ರೀ ಆಗೋದಿಲ್ಲ. ಇದರಿಂದ ಒಂದು ಸ್ವಲ್ಪ ಆ ಕಡೆ TV ನೋಡಕ್ಕೆ ಮಣಿಕೊಂಡ್ರೆ ಈ ಕಡೆ ತಿರ್ಕೊಂಡ್ರೆ ಕತ್ತು ಕೂಡ ಎತ್ತಕ್ಕಾಗ್ತಿರಲಿಲ್ಲ ಸರ್. ಎಲ್ಲ ಫ್ರೀ. ಯಾವ ಕಡೆ ತಿರ್ಕೊಂಡ್ರೆ ಅಡಿಲ್ಲ ಸರ್. ಎಲ್ಲ ಫ್ರೀ ಇದೆ. ಸೊ ಮರ್ಮ ಚಿಕಿತ್ಸೆ ನಿಮ್ಮನ್ನ ಕಾಪಾಡಿದೆ ಆಯರ್ ಮಠಮ್ದು? ಹೌದು ಸರ್. ನಮ್ಮ ಇನ್ನೂ ಕ್ಯಾಲಿಕೇಟರ್ ಒಬ್ಬರು ನಮ್ಮ ಫ್ರೆಂಡ್ಗಳಿದ್ದಾರೆ. ಅವರು ನನ್ನ ನೋಡಕ್ಕೆ ಬಂದು ಮರ್ಮ ಚಿಕಿತ್ಸೆ ಹಿಂಗೆ ಅಂತ ನೋಡ್ತೀವಿ, ಬುಕ್ಸ್ ಎಲ್ಲ ನೋಡ್ತೀವಿ. 3-4 ಜನ ಇಟ್ಕೊಂಡು ಎತ್ತೋದು ಮಲಗಿಸೋದೆಲ್ಲ ಮಾಡಬೇಕಾಗಿತ್ತು. ಈಗ ನೀವು ಒಬ್ಬರೇ ಮಾಡೋಕ್ಕಾಗ್ತಾ ಇದೆ. ಸೊ ಸಂತೋಷವಾಗಿದ್ದೀರಾ? ನಿಮಗೆ ಬೇರೆಯವ್ರಿಗೆ ಏನಾದ್ರು ಈ ಥರ ನೋವಲ್ಲಿದ್ರೆ ಏನಾದ್ರು ಹೇಳೋಕ್ಕೆ ಇಷ್ಟಪಡ್ತೀರಾ? ಯಾಕಂದರೆ ಹೆಂಡತಿಯಾಗಿ ನೀವು ನಿಂತ್ಕೊಂಡು ನೋಡಿದ್ದೀರಾ, ಒಂದು ಗಂಡನ ಸೇವೆ ಮಾಡಿದ್ದೀರಾ, ಎಷ್ಟು ಕಷ್ಟ ಅಂತ. ನಿಮ್ಮಂಗೆ ಬೇರೆ ಹೆಣ್ಮಕ್ಳು ಗಂಡಂದರಿಗೆ ಈ ಥರ ಆದಾಗ ಅವ್ರಿಗೇನಾದ್ರು ಹೇಳೋಕ್ಕೆ ಇಷ್ಟಪಡ್ತೀರಾ? ಇಲ್ಲಿ ಬಂದು ಚಿಕಿತ್ಸೆ ತಗೊಳ್ಳಿ, ನನ್ನ ಗಂಡಂಗೆ ಚೆನ್ನಾಗಾಗಿದೆ, ನಿಮಗೂ ಹತ್ರ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀರಾ? ಆಗಲಿ, ಭಾಳ ಸಂತೋಷ ನಿಮಗೆ. ದೇವರು ಹೇಗಿದ್ದೀನಿ ಸರ್. ನನಗೂ ಎಲ್ಲ ಫುಲ್ ಫ್ರೀ ಇದೆ ಸರ್. ಮೈಂಡ್ ಎಲ್ಲ ಚೆನ್ನಾಗಿದೆ. ಮೊದಲು ಒಂಥರ ಇದ್ರ ಥರ ಇತ್ತು, ಎಲ್ಲ ಚೆನ್ನಾಗಿದ್ದೀನಿ. ಏನಿಲ್ಲ, ಇಲ್ಲಿ ಬಂದನಿಂದ ಪರವಾಗಿಲ್ಲ ಸರ್. ಇನ್ನು ಬರೋ ವರ್ಷ ಇನ್ನೊಂದು 4-5 ತಿಂಗಳು ಬಿಟ್ಟು ಟ್ರೀಟ್ಮೆಂಟ್ ಹೇಳಿರ್ತಾರೆ. ಅದರಲ್ಲಿ ಪೂರ್ತಿ ಚೆನ್ನಾಗಾಗಿ ಒಳ್ಳೆ ರೈತನಾಗಿ ಒಂದು ಮಾರ್ಗದರ್ಶಿಯಾಗಿ ಬದುಕಿ ಅಂತ ಹೇಳ್ತಾ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ಭಾಳ ಧನ್ಯವಾದಗಳು.